5 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎರಡನೇ ಬಾರಿ ಏರಿಕೆ ಆಗಿರುವಂಥದ್ದು. ಇದರಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದರಿಂದ ಈಗಾಗಲೇ ಜನರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ನಾನು ಬೀದರ್ ನಗರದಲ್ಲಿರುವಂತಹ ರಿಲಯನ್ಸ್ ಪೆಟ್ರೋಲ್ ಪಂಪ್ ನಲ್ಲಿದ್ದೇನೆ. ಈ ಒಂದು ಪೆಟ್ರೋಲ್ ಪಂಪ್ ನಲ್ಲೂ ಕೂಡ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಏನೋ ಕಳೆದ ಶುಕ್ರವಾರ ಅಷ್ಟೇ 3 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿತ್ತು ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ತಲಾ. ಅದೇ ರೀತಿ ಇಂದು ಕೂಡ 95 ಪೈಸೆ ಈಗ ಏರಿಕೆ ಆಗಿರುವಂಥದ್ದು. ಇದರಿಂದ ಜನರು ಕೂಡ ಏನು ಕೇಂದ್ರ ಸರ್ಕಾರದ ನಡೆ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಜನರು ಕೂಡ ಪೆಟ್ರೋಲ್ನ ಹಾಕಲು ಸಮಸ್ಯೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಸಮಸ್ಯೆಯಲ್ಲಿದ್ದೀವಿ, ದಿನನಿತ್ಯ ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಆದರೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಪ್ರತಿಯೊಂದಕ್ಕೂ ವಾಹನ ನಮಗೆ ಅವಶ್ಯಕತೆ ಇದೆ. ಆದರೆ ಸದ್ಯದ ವಾತಾವರಣದಲ್ಲಿ ಪೆಟ್ರೋಲ್ ದರ ಏರಿಕೆ ಆಗಿರೋದ್ರಿಂದ ನಮಗೆ ಕುಟುಂಬ ನಿರ್ವಹಣೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿರುವಂಥ ಜನರು ಕೂಡ ಮಾತಾಡ್ತಾರೆ. ಸರ್, ಈಗ ಪೆಟ್ರೋಲ್ ರೇಟ್ ಮತ್ತೆ ಇವತ್ತು 95 ಪೈಸೆ ಹೆಚ್ಚಾಗಿದೆ ಸರ್. ಮೊನ್ನೆ ಅಷ್ಟೇ 3 ರೂಪಾಯಿ ಏರಿಕೆ ಆಗಿತ್ತು. ಹಿಂಗಾದ್ರೆ ಜೀವನ ಹೆಂಗೆ ಮಾಡೋ ಸರ್? ಸರ್, ಬಡವರಿಗೆಲ್ಲ ತೋಲ್ ಇದು ಅನ್ಯಾಯ ಮಾಡತ್ತಾರೆ. ಇದು ಒಮ್ಮಿಂದ ಪೆಟ್ರೋಲ್ ಕಮ್ಮಿ ಹಾಕೋರಿ, ಆಮೇಲೆ ಡೀಸೆಲ್ ಬಳಸಿ ಎಲ್ಲ ಮಿತ ಬಳಸಿ ಅಂತಂದರು. ಇವ ಸಡನ್ಲಿ ಏರಿಸ್ರಿ. ಈಗ 4 ರೂಪಾಯಿ ಹೆಚ್ಚಂದರೆ 150 ಕೋಟಿ 150 ಕೋಟಿ ಅಂದರೆ ಡಬಲ್ ಟಿಬಲ್ ಅಂದರೆ 1,000 ಕೋಟಿಗಳಂತೆ ಕಮಿಸ್ಕೊಳತ್ತಾರೆ. ಇವೆಲ್ಲ ರಾಜಕಾರಣಿಗಳು ಮನೆ ತುಂಬಿಸ್ಕೊಳ್ಳೋ ಮಾಡತ್ತಾರೆ. ಇವರು ಇದೆಲ್ಲ ಇದು ವಂಚನೆ ಮಾಡತ್ತಾರೆ. ಬಡ ಜನರಿಗೆ ವಂಚನೆ ಮಾಡತ್ತಾರೆ. 1,000 ಕೋಟಿ ಒಂದು ದಿನಕ್ಕೆ 1,000 ಕೋಟಿ ಜನರಿಗೆ ಮೋಸ ಮಾಡತ್ತಾರೆ. ಇದು ಅಮೌಂಟ್ 1,000 ಕೋಟಿ ಅವ್ರ ಮನೆ ನಡೆದ, ಇದು ಅವ್ರ ಮನೆ ತುಂಬ್ಕೊಳತ್ತಾರೆ ಇದೆಲ್ಲ. ಅಲ್ಲ ಸರ್, ಈಗ ಪೆಟ್ರೋಲ್ ರೇಟು ಮೊನ್ನೆ ಅಷ್ಟು 5 ದಿನದಿಂದನ 3 ರೂಪಾಯಿ ಏರಿಕೆ ಮಾಡಿದ್ರು. ಮತ್ತು ಇವತ್ತು 95 ಪೈಸೆ ಏರಿಕೆ ಮಾಡ್ಯಾರ. ಅಂದರೆ ಇನ್ನೂ ಮುಂದೆ ಕೂಡ ಏರಿಕೆ ಅನ್ನೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅಂದರೆ ಜನರಿಗೆ ಎಷ್ಟು ಹೊರೆ ಆಗತ್ತೆ ತಂತಿದ್ದು ಸರ್? ಇದು ಅವಾಗ ನೋಡಿದ್ರೆ ಪೆಟ್ರೋಲ್ ರೇಟ್ ಇಳಿಸ್ತಾ ಅಂತಂದರು. ಇವಾಗ ನೋಡಿದ್ರೆ ಅವರೇ ಹೆಚ್ಚು ಮಾಡ್ತಾರೆ ಈ ಸರ್ಕಾರ. ಆ ಸರ್ಕಾರ ಇದ್ದಾಗ ನಾವು ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀವಿ ಅಂತಂದರು. ಈ ಸರ್ಕಾರ ಇದ್ದಾಗ ಡಬಲ್ ಆಗ್ತಾ ಇದೆ. 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸಾಕಷ್ಟು ಇದು ಮಾಡ್ತಿದ್ರು. ಜನರಿಗೆ ಮೋಸ ಆಗ್ತಿದೆ ಸರ್. ಈಗ ಕೂಲಿ ನಾಲಿಗಳು ಯಾವುದೂ ಕೂಡ ಹೆಚ್ಚಿಗೆ ಆಗತ್ತಿಲ್ಲ, ಪೇಮೆಂಟ್ ಕೂಡ ಹೆಚ್ಚಿಗೆ ಆಗತ್ತಿಲ್ಲ. ಜನರೆಲ್ಲ ಪೆಟ್ರೋಲಿಗೆ ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಲ್ಲ. ಹಾಂ ರೀ, ಅದು ಬಿ ಇದು ಮಾಡಬೇಕು. ಈಗ ಕೂಲಿ ಬಿ ಹೆಚ್ಚು ಮಾಡಬೇಕು. ಈ ಪೆಟ್ರೋಲ್ನ 4 ರೂಪಾಯಿ ಹೆಚ್ಚು ಮಾಡಿದಾರಲ್ಲ, ಈ ಕೂಲಿ ಬಡ ಜನರಿಗೆ ಹೆಚ್ಚು ಮಾಡಬೇಕು. ವೇತನ ಹೆಚ್ಚು ಮಾಡಬೇಕು. ಕಾರ್ಮಿಕರಿಗೆ ವೇತನ ಹೆಚ್ಚು ಮಾಡಬೇಕು. ಕಾರ್ಮಿಕರು ವೇತನ ಹೆಚ್ಚು ಮಾಡೋಂಗಿಲ್ಲ, ಏನು ಹೆಚ್ಚು ಮಾಡೋಂಗಿಲ್ಲ. ಇದೇ ಒಂದು ಜನರಿಗೆ ತಲುಪಿಸಿ ಜನರಿಂದ ಮೋಸ ಮಾಡ್ತಾರೆ. ಈಗ ಕೆಳಗಿರುವಂಥ ಜನರಿಗೆ ಇದು ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ. ಅವ್ರಿಗೆ ಇದು ಸರ್ಕಾರಿಗೆ ಇದು ಜನರಿಗೆ ಮೋಸ ಮಾಡೋ ಸರ್ಕಾರ ಆಗಿದೆ ಅಂತ ನಮಗೆ ಅನ್ಸ್ಲತ್ತೆ ಸರ್. ಸಿದ್ಧಾರ್ಥ ಅಂತ. ಇದಿಷ್ಟು ಏನೋ ವಾಹನ ಸವಾರರ ಮಾತು. ಈಗಾಗಲೇ ಸಾಕಷ್ಟು ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಇಲ್ಲಿ ಇನ್ನಷ್ಟು ಗ್ರಾಹಕರಿದ್ದಾರೆ. ಅಂದರೆ ಆಟೋ ಚಾಲಕರು ಇರ್ಬೋದು, ಕಾರ್ ಮಾಲೀಕರು ಇರ್ಬೋದು, ಎಲ್ಲರನ್ನೂ ಕೂಡ ಅವ್ರನ್ನೂ ಕೂಡ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಈಗಾಗಲೇ ಅವರು ಕೂಡ ದಿನನಿತ್ಯ ಕೂಲಿ ನಾಲಿ ಮಾಡಿಕೊಂಡು ಆಟೋ ಓಡಿಸಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುತ್ತೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗಾಗಲೇ ಆಟೋ ಮಾಲಕರು ಇದ್ದಾರೆ. ಸರ್, ಈಗ ಪೆಟ್ರೋಲ್ ರೇಟ್ ಮತ್ತೆ ಹೆಚ್ಚಿಗೆ ಆಗಿದೆ ಸರ್, ಏನು ಹೇಳ್ತೀರಿ? ಈಗ ಜೀವನ ಬಾಡಿಗೆ ಎಲ್ಲ ಹೆಚ್ಚು ಮಾಡ್ಕೊಂಡ್ರೆ ಹೆಂಗೆ ಸರ್? ಈಗ ಪೆಟ್ರೋಲ್ ರೇಟ್ ಮತ್ತೆ ಇವತ್ತು 95 ಪೈಸೆ ಹೆಚ್ಚಾಗೈತೆ ರೀ. ಮೊನ್ನೆ ಅಷ್ಟೇ 3 ರೂಪಾಯಿ ಏರಿಕೆ ಮಾಡಿದ್ರು. ಮತ್ತೆ ಇವತ್ತು 95 ಪೈಸೆ ಏರಿಕೆ ಮಾಡ್ಯಾರ. ಈಗ ಏನು ಹೇಳ್ತಾರೆ? ನಿಮ್ಮದು ರೇಟ್ ಎಲ್ಲ ಹೆಚ್ಚಿಗೆ ಮಾಡ್ಕೊಂಡ್ರೆ ನಿಮಗೆ ಏನು ಸಮಸ್ಯೆ ಏನಾಗತ್ತೈತಿ? ಸಮಸ್ಯೆ ಆಗ್ತಾ ಇದೆ ಸರ್. ಸಮಸ್ಯೆ ಆಗಲ್ಲ ಅಂದ್ರೆ ರೇಟ್ ಹೆಚ್ಚಾದ್ಮೇಲೆ ಸಮಸ್ಯೆ ಆಗುತ್ತೆ ಸರ್. ಸಮಸ್ಯೆ ಆಗೋದಿಲ್ಲ, ಅದು ಕಡಿಮೆ ಮಾಡಿಸ್ಬೇಕಲ್ಲ ಎಲ್ಲರಾಗಿ. ಅಲ್ಲ, ಈಗ ರೇಟು 95 ಪೈಸೆ ಹೆಚ್ಚಿಗೆ ಮಾಡ್ಯಾರಲ್ಲ, ನೀವು ಬಾಡಿಗೆ ಏನಾರ ಹೆಚ್ಚಿಗೆ ಮಾಡ್ಯಾರ ಅಥವಾ ನಿಮಗೆ ಏನು ಜನ ಏನು ಇಲ್ಲ ಸರ್? ಜನ ನಮಗೆ ಬೆಂಬಲ ಕೊಡ್ತಾ ಇಲ್ಲ. ಅದು ಯಾಕೆ ಕೊಡ್ತಾ ಇಲ್ಲ? ಹೊಟ್ಟೆ ಕೊಡ್ತಾ ಇದ್ದೇವೆ, ನಮ್ಗೇನು ಗೊತ್ತಿಲ್ಲ ಅಂತ ಇದಾರೆ. ರೇಟ್ ಹೆಚ್ಚಿಗೆ ಅದ್ರ ಬೇಕು. ನೀವು ಮೈಲೇಜ್ ಇದೆಲ್ಲ ಕಡಿಮೆನೇ ಬರುತ್ತಲ್ಲ. ಈಗ ಏನು ಮಾಡ್ಬೇಕು ಸರ್? ಮತ್ತೆ ಏನು ಹೇಳ್ತೀರಿ ಸರ್ಕಾರಕ್ಕೆ? ಕಡಿಮೆ ಮಾಡ್ಬೇಕಂತ ಹೇಳ್ತಾ ಇದ್ದೇವೆ ಸರ್. ಮತ್ತೇನು ಹೊಟ್ಟೆ ಮಾಡ್ಬೇಕು. ಇದಿಷ್ಟು ಏನು ಆಟೋ ಚಾಲಕರ ಮಾತು. ಈಗಾಗಲೇ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಸರ್, ಈಗ ಆಟೋ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಏರಿಕೆ ಮಾಡ್ಯಾರ. ಜೀವನ ಎಲ್ಲ ಹೆಂಗೆ ಕಷ್ಟ ಆಗತ್ತದ ಹೆಂಗೆ? ಈಗ ಅದು ಕಷ್ಟನೇ ಆಗತ್ತ ಸರ್. ಎಲ್ಲ ಹೆಂಗೆ ಮಾಡ್ಬೇಕು? 10 ರೂಪಾಯಿ ಕಿರೇ ಅದ ಇರಲಾಗ. ಅದ್ರಲ್ಲಿಂದ ಏನು ಮಾಡ್ಬೇಕು ಹೇಳ್ರಿ? ನಮಗೆ ಹೇಳಕ್ಕೆ ಬರಲ್ಲ ನಾವು ಎಲ್ಲ. ಅಲ್ಲ, ಈಗ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಯ್ತು, ನೀವು ಬಾಡಿಗೆ ಹೆಚ್ಚಿಗೆ ಮಾಡ್ಬೇಕಾಗತ್ತೆ. ಹೆಚ್ಚಿಗೆ ಮಾಡ್ರೆ ಜನ ನಿಮ್ಮ ಗಾಡಿ ಆಟೋಗಳು ಬರಲ್ಲ. ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ? ಜೀವನ ಪೂರ್ತಿ ಕಷ್ಟ ಆಗತ್ತಲ್ಲ. ಕಷ್ಟ ಆಯ್ತದ್ರಿ ಸರ್. ಹೆಂಗೆ ಮಾಡ್ಬೇಕಂತ ನೀವು ಹೇಳ್ಬೇಕು. ನಮ್ಗೆ ಹೇಳೋದು ಸರ್ಕಾರಕ್ಕೆ ಏನು ಹೇಳ್ತೀರಿ? ಕಡಿಮೆ ಮಾಡ್ಬೇಕಣ. ಕಡಿಮೆ ಮಾಡಿದ್ರೆ ಚಲೋ ಇರ್ತದೆ. ಕೇಂದ್ರ ಸರ್ಕಾರ ಅವ್ರಿಗೆ ಕಡಿಮೆ ಮಾಡಂತ ಹೇಳ್ಬೇಕಾರೆ ಸರ್. ಅವ್ರಿಗೆ ಒಟ್ಟೆ ಬಡ ಜನರಲ್ಲಿ ನಮಗೆ ಹೇಳ ಬರಲ್ರಿ ಸರ್. ಇದಿಷ್ಟು ಏನೋ ಇಲ್ಲಿನ ಆಟೋ ಸವಾರರಾಗಿರ್ಬೋದು, ವಾಹನ ಸವಾರರು ಎಲ್ಲರೂ ಕೂಡ ಆಕರ್ಷಿತ ಮಾತುಗಳನ್ನ ಆಡ್ತಾ ಇರುವಂಥದ್ದು. ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಇರೋದ್ರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರವನ್ನು ಇಳಿಕೆ ಮಾಡುವ ಮೂಲಕ ನಮ್ಮ ಬಡ ಜನರ ಜೀವನ ಸಾಗಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.